ಯುನಿಕ್ ಪೂಜಾರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವತ್ತು ನಾವು FDA, VO, PDO ಯಾವುದೇ ಪರೀಕ್ಷೆಗಾಗಲಿ ನಾವು ಇವತ್ತು ಅದರ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು, ಸಾಮಾನ್ಯ ಜ್ಞಾನವನ್ನು ನಾವು ಇವತ್ತು ಬಿಡಿಸೋಣ. ಓಕೆ, ನಾವು ಇವತ್ತು 15-20 ಕ್ವಶನ್ನ ಬಿಡಿಸ್ತೀನಿ. ಓಕೆ, ಫಸ್ಟ್ ಕ್ವಶನ್ ಬಂದುಬಿಟ್ಟು ಪ್ರಮೋದವ್ ಗಾಡ್ಗೀಳ್ ವರದಿಯು ಯಾವುದಕ್ಕೆ ಸಂಬಂಧಿಸಿದೆ? ಓಕೆ, ಪ್ರಮೋದವ್ ಗಾಡ್ಗೀಳ್ ಇದು ಯಾವ ವರದಿ ಇದೆ ಅಲ್ವಾ, ಇದು ಯಾವುದಕ್ಕೆ ಸಂಬಂಧಿಸಿದೆ? ಇದೊಂದು ಸಮಿತಿ ಅಂತ ರಚನೆ ಮಾಡ್ತಾರೆ. ಈ ಗಾಡ್ಗೀಳ್ ಸಮಿತಿ ಯಾವುದಕ್ಕೆ ರಚನೆಯಾಗಿದೆ ಅಂತಂದರೆ ಪಶ್ಚಿಮ ಘಟ್ಟ ಸಂರಕ್ಷಣೆ ಆಪ್ಷನ್ ಎ, ಆಪ್ಷನ್ ಬಿ ಉತ್ತರ ಒಳನಾಡು ಜಲಾಶಯ ಸಂರಕ್ಷಣೆ, ಮಲೆನಾಡು ಸಂರಕ್ಷಣೆ, ಕರಾವಳಿ ಸಂರಕ್ಷಣೆ. ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಆನ್ಸರ್ ಯಾವುದು ಅಂತ ಕಮೆಂಟ್ ಮಾಡಿ. ಓಕೆ, ಸೊ ಆನ್ಸರ್ ಬಂದುಬಿಟ್ಟಿದ್ದಕ್ಕೆ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟ ಸಂರಕ್ಷಣೆಗೋಸ್ಕರ ಪ್ರಮೋದವ್ ಗಾಡ್ಗೀಳ್ ಎಂಬ ಸಮಿತಿಯನ್ನು ರಚನೆ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಖಗೋಳ ವಿಜ್ಞಾನದ ಬೈಬಲ್ ಎಂದು ಪರಿಗಣಿಸಲಾಗಿರುವ ಪಂಚ ಸಿದ್ಧಾಂತಿಕವು ಇದರಿಂದ ರಚಿಸಲ್ಪಟ್ಟಿದೆ. ಅದು ಯಾವುದು? ಆಪ್ಷನ್ ಎ ವರಹಮ್ಮೀರ, ಆಪ್ಷನ್ 2 ಆರ್ಯಭಟ, ಆಪ್ಷನ್ 3 ಸುಶ್ರುತ, ಆಪ್ಷನ್ 4 ಧನ್ವಂತರಿ. ಸೊ ಆರ್ಯಭಟ ಇದು ಭಾರತದ ಮೊದಲ ಉಪಗ್ರಹ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ನಾವು ಏನೇನು ನೋಡ್ಬೇಕಂದ್ರೆ ಅದ್ರ ಹಿಂದಿನ ಸ್ವಲ್ಪ ನಾವು ನಾಲೆಡ್ನ ತೊಗೋಬೇಕು. ಆಪ್ಷನ್ ವರಹಮ್ಮೀರ. ಸೊ ಖಗೋಳ ವಿಜ್ಞಾನದ ಬೈಬಲ್ ಎಂದು ಯಾವುದನ್ನು ಕರೆದಿರ್ತಾರೆ ಅಂದರೆ ವರಹಮ್ಮೀರವನ್ನು ಕರೆಯುತ್ತಾರೆ. ರಚಿಸಲ್ಪಟ್ಟಿದೆ. ನೆಕ್ಸ್ಟ್ ಕೆಳಗಿನ ಯಾವ ಶಾತವಾಹನ ದೊರೆ ಗತ ಸಪ್ತಪದಿ ಕೃತಿಯನ್ನು ರಚಿಸಿದ? ಓಕೆ, ಫಸ್ಟು ಶಾತವಾಹನರ ಸ್ಥಾಪಕ ಯಾರು? ಗೊತ್ತಿದೆ. ಆಪ್ಷನ್ ಎ ಸಿಮುಖ. ಇದು ಶಾತವಾಹನರ ಪ್ರಸಿದ್ಧ ದೊರೆ ಯಾರು? ಗೌತಮಿ ಪುತ್ರ ಶಾತಕರ್ಣಿ. ನೆಕ್ಸ್ಟ್ ಇದರಲ್ಲಿ ಗತಸಪ್ತಪತಿಯನ್ನು ಕೃತಿಯನ್ನು ರಚಿಸಿದವರು ಯಾವ ಶಾತವಾಹನ ದೊರೆ ಅಂದರೆ ಆಪ್ಷನ್ ಎ ಸಿಮುಖ, ಆಪ್ಷನ್ ಬಿ 1ನೇ ಶಾತಕರ್ಣಿ, ಆಪ್ಷನ್ 3 ಆಲ, ಆಪ್ಷನ್ 4 ಗೌತಮಿ ಪುತ್ರ ಶಾತಕರ್ಣಿ. ಸೊ ಆನ್ಸರ್ ಬಂದುಬಿಟ್ಟು ಹಾಲ. ಓಕೆ, ಹಾಲ. ನೆಕ್ಸ್ಟು ಚಾಲುಕ್ಯ ವಂಶದ ಸ್ಥಾಪಕ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ರಾಜ ಜಯಸಿಂಹ, ಆಪ್ಷನ್ ಬಿ ಕೀರ್ತಿವರ್ಮನ್, ಆಪ್ಷನ್ 3 2ನೇ ತೈಲಪ, ಆಪ್ಷನ್ 4 ವಿಜಯಾಲ. ಸೊ ಚಾಲುಕ್ಯ ವಂಶದ ಸ್ಥಾಪಕ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ರಾಜ ಜಯಸಿಂಹ. ಓಕೆ, ರಾಜ ಜಯಸಿಂಹ. ನೆಕ್ಸ್ಟು ಈ ಕೆಳಗಿನ ಯಾವ ಸ್ಥಳವು ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಸೇರುವುದಿಲ್ಲ ಅಂತಂದರೆ ವಿಶ್ವ ಸಾಂಸ್ಕೃತಿಕ ಪರಂಪರಾ ತಾಣಕ್ಕೆ ಇದು ಯಾವ ಸೇರಿಲ್ಲ ಅಂತ ನಿಮಗೆ ಕ್ವಶನ್ ಕೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್ ಬಂದುಬಿಟ್ಟು ಹಂಪಿ 1983ರಲ್ಲಿ ಸೇರುತ್ತೆ. ಬಾದಾಮಿ, ಪಟ್ಟದಕಲ್ಲು ಕೂಡ ಇವು ಆಲ್ರೆಡಿ ವಿಶ್ವ ಪಾರಂಪರೆಗೆ ಸೇರಿದ ತಾಣಗಳಾಗಿವೆ. ಚಿತ್ರದುರ್ಗದ ಕೋಟೆ ಇದು ಇನ್ನೂ ಪಾರಂಪರಿಕಕ್ಕೆ ಸೇರಿಲ್ಲ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಈ ಕೆಳಗಿನ ಯಾವ ಬೆಳೆಯನ್ನು ಹರಪ್ಪ ನಾಗರಿಕತೆಯಲ್ಲಿ ಬೆಳೆಯುತ್ತಿರಲಿಲ್ಲ? ಸಾಸಿವೆ, ಬಾರ್ಲಿ, ಆಪ್ಷನ್ 3 ಕಬ್ಬು, ಆಪ್ಷನ್ 4 ಎಳ್ಳು. ಸೊ ಅವ್ರು ಸಾಸಿವೆ ಬೆಳೆಸ್ತಾಯಿದ್ರು, ಬಾರ್ಲಿ ಬೆಳೆಸ್ತಾಯಿದ್ರು, ಎಳ್ಳು ಕೂಡ ಬೆಳೆಸ್ತಾಯಿದ್ರು. ಸೊ ಇದರಲ್ಲಿ ಆಪ್ಷನ್ ಯಾವುದು? ಕಬ್ಬನ್ನು ಬೆಳೆಸ್ತಾಯಿದ್ರ ಅಥವಾ ಬೆಳೆಸ್ತಾ ಇಲ್ಲ ಅಂತ ಇವಾಗ ನಾವು ನೋಡೋದು ಆದರೆ ಹರಪ್ಪ ನಾಗರಿಕತೆಯಲ್ಲಿ ಕಬ್ಬು ಎಂಬ ಬೆಳೆಯನ್ನು ಬೆಳೆಯುತ್ತಿರಲಿಲ್ಲ. ಓಕೆ, ನೆಕ್ಸ್ಟ್ ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಲಾಗಿದೆ? ಯಾವ ಕೃತಿ ಅಂತ ಹೇಳಿದ್ರೆ ಆಪ್ಷನ್ ಎ ಮಿತಾಕ್ಷರ, ಆಪ್ಷನ್ 2 ಜಾತಕತಿಲಕ, ಆಪ್ಷನ್ 3 ಗೋವಿದ್ಯ, ಆಪ್ಷನ್ 4 ಮಾನಸ ಲಸ. ಸೊ ಯಾವುದನ್ನು ಪ್ರಥಮ ವಿಶ್ವಕೋಶ ಎಂದು ಪರಿಗಣಿಸಿದ್ದಾರೆ? ಮಿತಾಕ್ಷರ, ಗೋವಿದ್ಯ, ಜಾತಕತಿಲಕ, ಮಾನಸೋಲ್ಲಾಸ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3ನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದವರು ಯಾರು? 3ನೇ ಪಾಣಿಪತ್ ಕದನ ನಡೆಯುತ್ತೆ, ಮರಾಠ ಸೈನ್ಯದಾಗಿರ್ತಕ್ಕಂಥ ವಹಿಸಿದವರು ಯಾರು? ಆಪ್ಷನ್ ಎ ವಿಶ್ವನಾಥ್ ರಾವ್, ಆಪ್ಷನ್ ಬಿ ಸದಾಶಿವರಾವ್, ಆಪ್ಷನ್ ಸಿ ಮಾಧವರಾವ್, ಆಪ್ಷನ್ 4 ದತ್ತಾಜಿ ರಾವ್ ಸಿಂಧೆ. ಸೊ ಇದರಲ್ಲಿ ಆನ್ಸರ್ ನಿಮಗೆ ಗೊತ್ತಿದ್ದು ಸದಾಶಿವರಾವ್ ಅಂತ
ಮೂರನೇ ಪಾಣಿಪತ್ ಕದನದಲ್ಲಿ ಮರಾಠ ಸೈನ್ಯದ ನಾಯಕತ್ವವನ್ನು ವಹಿಸಿದನು. ನೆಕ್ಸ್ಟು ಈ ಕೆಳಗಿನಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ ಆಯೋಗದ ಸದಸ್ಯರಾಗಿಲ್ಲ? ಸೊ ಕ್ಯಾಬಿನೆಟ್ ಆಯೋಗ ಯಾವಾಗ ಬರುತ್ತೆ ಅಂದರೆ 1946ರಲ್ಲಿ ಭಾರತಕ್ಕೆ ಈ ಕ್ಯಾಬಿನೆಟ್ ಆಯೋಗ ಭಾರತಕ್ಕೆ ಭೇಟಿ ಬರುತ್ತೆ. ಯಾವ ಆಯೋಗದ ಶಿಫಾರಸಿನಂತೆ ಸಂವಿಧಾನವನ್ನು ರಚನೆ ಮಾಡಬೇಕು ಅಂತ ಹೇಳ್ತಾರಂದರೆ ಕ್ಯಾಬಿನೆಟ್ ಆಯೋಗದಿಂದ ಸಂವಿಧಾನವನ್ನು ರಚನೆ ಮಾಡಬೇಕು. 1940ರಲ್ಲಿ ಆಗಿನ ಇಂಗ್ಲೆಂಡ್ನ ಇಂಗ್ಲೆಂಡ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಕ್ಯಾಮೆಂಟ್ಲೆ ಅವರ ನೇತೃತ್ವದಲ್ಲಿ ಅವರ ಕ್ಯಾಬಿನೆಟಲ್ಲಾಗಿರ್ತಕ್ಕಂಥ ಈ 3 ಜನರು ನಮ್ಮ ಭಾರತಕ್ಕೆ ಭೇಟಿ ಕೊಡ್ತಾರೆ. ಇವರು ಹೇಳ್ತಾರೆ ಇದಕ್ಕೊಂದು ಸಂವಿಧಾನ ಬೇಕು, ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಬೇಕಂತ. ಕ್ಯಾಬಿನೆಟ್ ಮಿಷನ್ ಆಯೋಗದ ಪ್ರಕಾರ ನಾವು ಒಂದು ಸಂವಿಧಾನವನ್ನು ರಚಿಸ್ತೀವಿ. ಸೊ ಮೊದಲನೇ ಸಂವಿಧಾನ ಸಭೆ ಯಾವಾಗ ನಡೆಯುತ್ತೆ? 1946 ಡಿಸೆಂಬರ್ 9ರಂದು ದೆಹಲಿಯ 1946 ಡಿಸೆಂಬರ್ 9ರಂದು ದೆಹಲಿಯ ಸೆಂಟ್ರಲ್ ಹಾಲ್ನಲ್ಲಿ ಸೋಮವಾರ 11 ಗಂಟೆಗೆ ತನ್ನ ಮೊದಲನೇ ಸಭೆಯನ್ನು ಮಾಡ್ತಾರೆ. ಆ ಮೊದಲನೇ ಸಭೆಯ ತಾತ್ಕಾಲಿಕ ಅಧ್ಯಕ್ಷ ಆಗಿರ್ತಾರೆ ಯಾರು ಅಂತ ನೀವು ಕಮೆಂಟ್ ಮಾಡಿ. ಸೊ ಈ ಕೆಳಗಿನ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿಲ್ಲ ಅಂದರೆ ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ವಿ ಅಲೆಕ್ಸಾಂಡರ್, ಸಿರಿಲ್ ರ್ಯಾಡ್ಕ್ಲಿಫ್, ಪ್ಯಾಥಿ ಕ್ಲಾರೆನ್ಸ್. ಸರ್ ಸ್ಟ್ಯಾಫರ್ಡ್ ಕ್ರಿಪ್ಸ್, ವಿ ಅಲೆಕ್ಸಾಂಡರ್, ಪ್ಯಾಥಿ ಕ್ಲಾರೆನ್ಸ್ ಈ 3 ಭಾರತಕ್ಕೆ ಭೇಟಿ ನೀಡ್ತಾರೆ. ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಭಾರತಕ್ಕೆ ಭೇಟಿ ನೀಡಿರುವುದಿಲ್ಲ. ಸಿರಿಲ್ ರ್ಯಾಡ್ಕ್ಲಿಫ್ ಅವರು ಭಾರತ ಮತ್ತು ಪಾಕಿಸ್ತಾನವನ್ನು ವಿಭಜನೆ ಮಾಡುವುದರ ಅವರ ಹೆಸರಿಕ್ಕಿದ್ದಾರೆ. ವಿಭಜನೆ ಮಾಡಿದಗೋಸ್ಕರ ರ್ಯಾಡ್ಕ್ಲಿಫ್ ರೇಖೆ ಅಂತ. ಸೊ ಭಾರತ ಮತ್ತು ಪಾಕಿಸ್ತಾನ್ ರ್ಯಾಡ್ಕ್ಲಿಫ್ ರೇಖೆ. ಸೊ ಗೊತ್ತಾಯ್ತಾ ಕ್ಯಾಬಿನೆಟ್ ಮಿಷನ್ದು. ನೆಕ್ಸ್ಟ್ 1972 ಶಿಮ್ಲಾ ಒಪ್ಪಂದದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯುತ್ತದೆ? ಶಿಮ್ಲಾ ಒಪ್ಪಂದ ಯಾವ ರಾಷ್ಟ್ರಗಳ ಮಧ್ಯೆ ನಡೆಯುತ್ತದೆ? ಆಪ್ಷನ್ ಎ ಭಾರತ ಪಾಕಿಸ್ತಾನ, ಆಪ್ಷನ್ ಬಿ ಭಾರತ ಚೀನಾ, ಭಾರತ ನೇಪಾಳ, ಭಾರತ ಶ್ರೀಲಂಕಾ. 1972ರಲ್ಲಿ ಶಿಮ್ಲಾ ಒಪ್ಪಂದ ನಡೀತದೆ. ಇದು ಯಾವ ರಾಷ್ಟ್ರಗಳ ಮಧ್ಯೆ ನಡೆಯುತ್ತದೆ? ಭಾರತ ಮತ್ತು ಪಾಕಿಸ್ತಾನ್. ಓಕೆ. ನೆಕ್ಸ್ಟು ಕ್ವಶನ್ ನಂಬರ್ 12. ರಾಜ್ಯ ನಿರ್ದೇಶಕ ತತ್ವಗಳು ಈ ಕೆಳಗಿನ ಯಾವ ಸಂವಿಧಾನದಿಂದ ಪಡೆಯಲಾಗಿದೆ? ಓಕೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ದೇಶದಿಂದ ಇದನ್ನು ಎರವಲು ಪಡೆಯಲಾಗಿದೆ? USA, ಇಂಗ್ಲೆಂಡ್, ಫ್ರಾನ್ಸ್, ಐರ್ಲ್ಯಾಂಡ್. ಓಕೆ. ಇದರಲ್ಲಿ ಯಾವುದು ಆಪ್ಷನ್ ಅಂತ? ಆಪ್ಷನ್ 4 ಐರ್ಲ್ಯಾಂಡಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಆ ದೇಶದಿಂದ ಎರವಲನ್ನು ಪಡೆದುಕೊಂಡಿದ್ದೇವೆ. ಓಕೆ. ನಾವು ಸಂವಿಧಾನ ತಿದ್ದುಪಡಿ ವಿಧಾನ ನಾವು ದಕ್ಷಿಣ ಆಫ್ರಿಕಾದಿಂದ ನಾವು ಎರವಲನ್ನು ಪಡೆದುಕೊಂಡಿದ್ದೇವೆ. ಓಕೆ, ಗೊತ್ತಾಯಿತು. ನೆಕ್ಸ್ಟು ಸಂವಿಧಾನ ಕೆಳಗಿನ ಯಾವ ವಿಧಿಯನ್ನು ಅಸ್ಪೃಶ್ಯತೆಯನ್ನು ರದ್ದುಪಡಿಸುತ್ತದೆ? ಅಸ್ಪೃಶ್ಯತೆ. ಸೊ ಯಾವ ವಿಧಿ? ಆಪ್ಷನ್ ವಿಧಿ 14, ವಿಧಿ 17, ವಿಧಿ 19, ವಿಧಿ 21A. ಸೊ ವಿಧಿ 19 ಏನು ಹೇಳುತ್ತೆ? ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತದೆ, ಸ್ವಾತಂತ್ರ್ಯ ಹಕ್ಕು ಬಗ್ಗೆ ಹೇಳುತ್ತದೆ. ವಿಧಿ 14 ಸಮಾನತೆಯ ಬಗ್ಗೆ ಹೇಳುತ್ತದೆ. ವಿಧಿ 17 ಏನು ಹೇಳುತ್ತೆ ಅಂತಂದರೆ ಅಸ್ಪೃಶ್ಯತೆ ಬಗ್ಗೆ ಈ ವಿಧಿ ಅದರ ಬಗ್ಗೆ ಹೇಳುತ್ತದೆ. ಓಕೆ. ನೆಕ್ಸ್ಟು ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಸೊ ಚುನಾವಣಾ ಆಯೋಗದ ಭಾರತದ ಒಂದು ಶಾಸನಬದ್ಧ ಸಂಸ್ಥೆಯಾಗಿದೆ. ಇದು ಯಾವ ವಿಧಿಯಡಿಯಲ್ಲಿ ಬರುತ್ತದೆ? 280ನೇ ವಿಧಿಯಡಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ರಚಿಸಿದ್ದಾರೆ. ಆ ಆಯೋಗದ ಮೊದಲ ಆಯುಕ್ತರು ಯಾರು ಅಂತಂದರೆ ಆಪ್ಷನ್ 2 ಸುಕುಮಾರ್ ಸೇನ್. ನೆಕ್ಸ್ಟ್ ಭಾರತದಲ್ಲಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡುವ ಕಾರ್ಯವನ್ನು ಯಾರು
ನಿರ್ವಹಿಸುತ್ತಾರೆ. ಅಂದರೆ ಭಾರತದಲ್ಲಿ ಎಷ್ಟೋ ಪಕ್ಷಗಳಿದ್ದಾವೆ, ಓಕೆ, ನಮ್ಮ ಕರ್ನಾಟಕದಲ್ಲಿ ಕೂಡ ಎಷ್ಟೋ ಪಕ್ಷ ಇದ್ದಾವೆ. ಸೊ ಅದರಲ್ಲಿ ಆ ರಾಜಕೀಯ ಪಕ್ಷಗಳನ್ನು ಮಾನ್ಯತೆ ಮಾಡಲು ಯಾರು ಅದನ್ನು ನಿರ್ವಹಿಸ್ತಾರೆ ಅಂದರೆ ಸಂಸತ್ತು, ಚುನಾವಣಾ ಆಯೋಗ, ಭಾರತ ರಾಷ್ಟ್ರಪತಿಗಳು, ಭಾರತದ ಮುಖ್ಯ ನ್ಯಾಯಾಧೀಶರು, ಇವರಿಬ್ಬರು ಬರಲ್ಲ ಇದರಲ್ಲಿ ಪಾಲಿಟಿಕ್ಸು. ಓಕೆ, ಸೊ ಆಪ್ಷನ್ ಬಂದುಬಿಟ್ಟು ನಿಮ್ಗೆ ಇವೆರಡರಲ್ಲೇ ಗೊತ್ತಾಗಬೇಕು, ಚುನಾವಣಾ ಆಯೋಗ. ಆ್ಯಕ್ಚುಲಿ ಚುನಾವಣಾ ಆಯೋಗ ಬರುತ್ತದೆ. ನೆಕ್ಸ್ಟು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ನೀವು 3, ಆಪ್ಷನ್ 1, ಆಪ್ಷನ್ 2 4, ಆಪ್ಷನ್ 3 5, ಆಪ್ಷನ್ 4 6. ಸೊ ಇದರಲ್ಲಿ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು? ವಿಶ್ವಸಂಸ್ಥೆ 1945ರಲ್ಲಿ ಓಪನ್ ಆಗುತ್ತೆ, ಸ್ಥಾಪನೆಯನ್ನು ಆಗುತ್ತದೆ. ಓಕೆ, ಸೊ ಇದರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 5 ಜನ. ಓಕೆ, 5 ಜನ. ಯಾವ್ಯಾವು? ಫ್ರಾನ್ಸ್, ಅಮೇರಿಕಾ, ರಷ್ಯಾ, ಚೀನಾ. ಓಕೆ, ಇವು ಭದ್ರತಾ ಮಂಡಳಿ ಕಾಯಂ ಸದಸ್ಯರ ಸಂಖ್ಯೆ. ಫ್ರಾನ್ಸ್, ಅಮೇರಿಕಾ, ರಷ್ಯಾ, ಬ್ರಿಟನ್. ಓಕೆ, ಫ್ರಾನ್ಸ್, ಅಮೇರಿಕಾ, ರಷ್ಯಾ, ಬ್ರಿಟನ್ ಇವೆಲ್ಲ ಕಾಯಂ ಸದಸ್ಯರ ಸಂಖ್ಯೆ ಅಂತ ಹೇಳ್ತೀನಿ. ನೆಕ್ಸ್ಟು ಪಕ್ಷಾಂತರ ನಿಷೇಧ ಕಾಯಿದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು? ಹಾಗಾದರೆ ಪಕ್ಷಾಂತರ ನಿಷೇಧ ಕಾಯಿದೆ ಯಾವ ವಿಧಿಯಲ್ಲಿ ಇದನ್ನು ಸೇರಿಸಿದ್ದಾರೆ? ಪಕ್ಷಾಂತರ ನಿಷೇಧ ಯಾವ ತಿದ್ದುಪಡಿಯ ಮೂಲಕ ಇದು ಮಾಡಿದೆ ಅಂದರೆ 52ನೇ ತಿದ್ದುಪಡಿಯ ಮೂಲಕ 1985ರಲ್ಲಿ ಜಾರಿಗೆಯನ್ನು ಮಾಡ್ತಾರೆ. ಓಕೆ, ಇದಿಷ್ಟು ಬಂದುಬಿಟ್ಟು ಕ್ವಶನ್ಸ. ಸೊ ಏನೇ ಡೌಟ್ ಇದೆ ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್, ಬಾಯ್.